ರಾಜಸ್ಥಾನದಿಂದ ಪುಷ್ಪಕ ವಿಮಾನದಲ್ಲಿ ದಚ್ಚು ವಿಜಿ ವಾಪಸ್. ಏರ್ಪೋರ್ಟ್ನಿಂದ ಡಿ ಬಾಸ್ ಮಾಸ್ ಎಂಟ್ರಿ. ಚಾಲೆಂಜಿಂಗ್ ಸ್ಟಾರ್ ವಾಕ್ ನೋಡಿ ಫ್ಯಾನ್ಸ್ ಫಿದಾ. ದರ್ಶನ್ ಡೆವಿಲ್ ಶೂಟಿಂಗ್ ಮುಗಿಸಿ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ಯುಗಾದಿ ನಂತರ ದಚ್ಚುಗೆ ಸಿಹಿ ಸುದ್ದಿ ಕೊಡಲು ವಿಜಿ ರಾಜಸ್ಥಾನಕ್ಕೆ ತೆರಳಿದ್ರು. ಡೆವಿಲ್ ಶೂಟಿಂಗ್ಗಾಗಿ ನಟ ದರ್ಶನ್ ಹಾಗೂ ಸಂಪೂರ್ಣ ಡೆವಿಲ್ ಗ್ಯಾಂಗ್ ರಾಜಸ್ಥಾನದಲ್ಲಿಯೇ ಬೀಡು ಬಿಟ್ಟಿತ್ತು. ಹೀಗಿರುವಾಗ ಪತ್ನಿ ಮಗನ ಜೊತೆಯಲ್ಲಿ ರಾಜಸ್ಥಾನ್ನಿಂದ ಸಖತ್ ಸ್ಟೈಲಿಶ್ ಲುಕ್ನಲ್ಲಿ ದಚ್ಚು ಬಂದಿಳಿದ್ರು. ಹೌದು, ದಚ್ಚು ರಾಜಸ್ಥಾನಕ್ಕೆ ತೆರಳಿ ಸಾಕಷ್ಟು ದಿನಗಳೇ ಕಳೆದಿವೆ. ದರ್ಶನ್ ಜೈಲಿಗೆ ಹೋದ ಕಾರಣದಿಂದ ಚಿತ್ರೀಕರಣ ಅರ್ಧಕ್ಕೆ ನಿಂತಿತ್ತು. ಅಷ್ಟೇ ಅಲ್ಲದೆ ಜೈಲಿಂದ ಬಂದು 2 ತಿಂಗಳ ನಂತರ ದರ್ಶನ್ ಮೈಸೂರಿನಲ್ಲೇ ಮೊದಲಿಗೆ ಚಿತ್ರೀಕರಣದಲ್ಲಿ ಭಾಗಿಯಾಗಿ ನಂತರ ಈಗ ರಾಜಸ್ಥಾನದಲ್ಲಿ ಶೂಟಿಂಗ್ ಮಾಡ್ತಾ ಇದ್ರು. ಗೆಳೆಯನ ವಾಮನ ಟ್ರೈಲರ್ ಲಾಂಚ್ಗೂ ಕೂಡ ಬಾಸ್ ಬರ್ತಾರೆ ಅಂತ ಎಷ್ಟೋ ಫ್ಯಾನ್ಸ್ ವೇಟ್ ಮಾಡ್ತಾ ಇದ್ರು. ಬಟ್ ಬರ್ಲಿಲ್ಲ. ಡಿಜಿಟಲ್ ಮೂಲಕವೇ ಟ್ರೈಲರ್ ರಿಲೀಸ್ ಮಾಡಿದ್ರು. ರಾಜಸ್ಥಾನದಲ್ಲೀಗ ಅದ್ದೂರಿಯಾಗಿ ಡೆವಿಲ್ ಶೂಟಿಂಗ್ ಮುಕ್ತಾಯವಾಗಿದೆ. ಎಸ್, ಡೆವಿಲ್ ದರ್ಶನ್ ಅಭಿಮಾನಿಗಳು ಎದುರು ನೋಡ್ತಾ ಇರೋ ಸಿನಿಮಾ. ಆ ಸಿನಿಮಾದಲ್ಲಿ ದಚ್ಚು ಬೇರೆಯದೇ ಶೇಡ್ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ದರ್ಶನ್ರನ್ನ ಚಿತ್ರದಲ್ಲಿ ನೋಡಲು ಅಭಿಮಾನಿಗಳು ಕಾದು ಕುಳಿತಿದ್ದಾರೆ. ಬಾಸ್ ಸಿನಿಮಾ ಯಾವಾಗ ಅಂತಹವರಿಗೆ ಶೀಘ್ರದಲ್ಲೇ ಚಿತ್ರತಂಡ ಸಿಹಿ ಸುದ್ದಿಯೊಂದನ್ನ ನೀಡಲಿದೆ. ಅಂದ್ರೆ ಮುಕ್ಕಾಲು ಭಾಗದಷ್ಟು ಸಿನಿಮಾ ಶೂಟಿಂಗ್ ಕಂಪ್ಲೀಟ್ ಆಗಿತ್ತು. ಇನ್ನೇನು ಜಸ್ಟ್ ಕಾಲು ಭಾಗ ಮಾತ್ರ ಬಾಕಿ ಉಳಿದಿದೆ. ಅದು ಇಲ್ಲೇ ಶೂಟ್ ಆಗಬಹುದು ಎನ್ನಲಾಗ್ತಾ ಇದೆ. ಅಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಚಿತ್ರೀಕರಣ ಇದ್ದು ಕೆಲವು ವಾರಗಳ ನಂತರ ಆ ಶೂಟಿಂಗ್ ಕೂಡ ಕಂಪ್ಲೀಟ್ ಆಗಲಿದೆ ಅಷ್ಟೇ. ಇನ್ನು ಡೆವಿಲ್ ರಾಜಸ್ಥಾನ ಶೆಡ್ಯೂಲ್ ಕಂಪ್ಲೀಟ್ ಆಗಿದ್ದು ಇಲ್ಲಿಗೆ ಬಹುತೇಕ ಅರ್ಧಕ್ಕಿಂತಲೂ ಅಧಿಕ ಶೂಟಿಂಗ್ ಮುಕ್ತಾಯವಾದಂತೆ ಆಗಿದೆ. ಇನ್ನೇನಿದ್ರೂ ಸ್ವಲ್ಪ ಮಾತ್ರ ಬಾಕಿ ಉಳಿದಿರುತ್ತೆ. ಅದನ್ನ ಮುಗಿಸಿಕೊಂಡ್ರೆ ಡಿ ಬಾಸ್ ಅಭಿನಯದ ಡೆವಿಲ್ ಸಿನಿಮಾ 1 ವರ್ಷದ ನಂತರ ಅಭಿಮಾನಿಗಳಿಗೆ ರಸದೌತಣ ನೀಡಲು ಡಿ ಬಾಸ್ ಬರ್ತಾ ಇದ್ದಾರೆ. ಫ್ಯಾನ್ಸ್ ಕೂಡ ನಮ್ಮ ಡಿ ಬಾಸ್ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅಂತ ವೇಟ್ ಮಾಡ್ತಿದ್ದಾರೆ. ಎಲ್ಲವೂ ಅಂದುಕೊಂಡಂತೆ ಆದ್ರೆ ಡಿ ಬಾಸ್ ಅಭಿನಯದ ಡೆವಿಲ್ ಸಿನಿಮಾ ಇದೇ ವರ್ಷ ತೆರೆ ಕಪ್ಪಳಿಸಲಿದೆ.